ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾ ಮೆಜಿಷಿಯನ್ ತ್ರಿಬಲ್ 1 ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ವೃಷಭ ರಾಶಿ ಅವರಿಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನ್ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಏನ್ ಗೈಡೆನ್ಸ್ ಇದೆ, ಯಾವ ದೇವರ ಆಶೀರ್ವಾದ ಇದೆ? ವಾಮನ ದೇವರ ಆಶೀರ್ವಾದ ಇದೆ. ಒಂದು ರೀತಿಯಲ್ಲಿ ನೀವು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಕೂಡ ಅನ್ಕೊಂಡಿರ್ಬೋದು. ಅಲ್ಲಿಗೆ ಹೋಗ್ ಬನ್ನಿ, ತುಂಬಾ ಒಳ್ಳೇದಾಗತ್ತೆ ಅಂತ ಕೂಡ ಇಲ್ಲಿ ಎನರ್ಜಿ ವೈಸ್ ಪಿಕ್ ಆಗ್ತಿರುವಂತದ್ದು. ಮತ್ತೆ ನೀವು ಇಲ್ಲಿ ಏನೋ ಒಂದು ಅಚೀವ್ ಮಾಡೋದಕ್ಕೆ ನೀವು ಬಂದಿರ್ಬೋದು, ಅಚೀವ್ ಕಡೆ ಹೆಚ್ಚು ಗಮನ ಕೊಟ್ಟಿರ್ಬೋದು. ನೀವು ಬಂದಿರುವಂತ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ಅನ್ನೋ ಒಂದು ಥಾಟ್ಸ್ ಗಳು ನಿಮ್ಗೆ ಬರ್ತಾ ಇರ್ಬೋದು. ಅದ್ರ ಜೊತೆಗೆ ನೀವು ಏನೋ ಒಂದು ನಿಮ್ಗೆ ಸಿಗ್ಬೇಕಾಗಿರುವಂತದ್ದು, ನಿಮ್ಗೆ ಬರ್ಬೇಕಾಗಿರುವಂತದ್ದು ಒಂದು ವಿಚಾರಗಳಲ್ಲಾಗಿರ್ಬೋದು, ಅದು ಸಿಗುತ್ತೆ. ತುಂಬಾ ಪ್ರಶಾಂತವಾಗಿರುವಂತ ಜಾಗದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏನೋ ಒಂದಿಷ್ಟು ವಿಚಾರಗಳನ್ನ ನಿಮ್ಗೆ ನೀವು ತಿಳ್ಕೊಳ್ಬಹುದು, ಅರ್ಥ ಮಾಡ್ಕೊಳ್ಬಹುದು ಅಂತ ಕೂಡ ಇಲ್ಲಿ ಸೂಚನೆಗಳು ಸಿಗ್ತಾ ಇರುವಂತದ್ದು. ಈಗ ಏನ್ ಸಿಚುವೇಶನ್ ನಡೀತಾ ಇದೆ ಅದನ್ನ ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು. ಸ್ವೀಕಾರ ಮಾಡೋ ಮುಖಾಂತರ ಕೂಡ ನಿಮ್ಗೆ ನಿಮ್ಮ ಪರ್ಪಸ್ ಏನಿದೆ ಆ ಪರ್ಪಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ನೀವು ಮುಂದುವರಿಯಿರಿ ಅಂತ ಕೂಡ ಬಂದಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚು ಗಮನನ ಕೊಡಕ್ ಹೋಗ್ಬಿಡಿ. ಒಂದು ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ಕೊಡ್ತಾ ಇರ್ಬೋದು. ಮತ್ತೆ ನೀವು ಏನೋ ಒಂದು ಇದಕ್ಕೆ ಬದ್ಧರಾಗಿದ್ದೀರಾ ಅಂತ ಅಂದ್ರೆ, ಒಂದು ವಿಚಾರವಾಗಿ ಬದ್ಧರಾಗಿದ್ದೀರಾ ಅಂದ್ರೆ ಅದಕ್ಕೆ ಸರಿಯಾಗಿರೋ ರೀತಿಯಲ್ಲಿ ಕಾರ್ಯನ ಕೈಗೊಳ್ಳಿ ಅಂತ ಕೂಡ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ತುಂಬಾ ಯಶಸ್ಸಿನ ದಿನಗಳು ನಿಮ್ಗೆ ಕಾಣಿಸ್ತಾ ಇರುವಂತದ್ದು. ಯಾರು ನಿಮ್ಗೆ ಸಮಸ್ಯೆಗಳನ್ನ ಮಾಡ್ತಾ ಇದ್ರು ಆ ಸಮಸ್ಯೆಗಳಿಂದ ಮುಕ್ತಿನ ಪಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂತದ್ದು. ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಸಮಸ್ಯೆಗಳು ಮಾಡಿರೋರ್ಗೆ ಸಮಸ್ಯೆಗಳಾಗುವಂತ ಚಾನ್ಸಸ್ ಕೂಡ ಇದೆ. ಇಲ್ಲಿ ನೀವು ಎಷ್ಟೋ ಸಮಸ್ಯೆಗಳನ್ನ ನೋಡ್ತಾ ಇರ್ಬೋದು. ಇಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ತುಂಬಾ ಫೀಲ್ ಮಾಡ್ತಾ ಇರೋದಕ್ಕೆ ಇಷ್ಟು ದಿನಗಳಿಂದ ತುಂಬಾ ವರ್ಷಾನುಗಟ್ಲೆಗಳಿಂದ ನೀವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಅದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಆಶೀರ್ವಾದನ ಪಡ್ಕೊಳ್ತೀರಾ. ವಾಮನ ದೇವರು ಆಗಿರ್ಬೋದು, ಇಲ್ಲ ಕೃಷ್ಣ ದೇವರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀರಾ ಅವ್ರಿಗೆ ಒಂದು ರೀತಿಯಲ್ಲಿ ತುಂಬಾನೇ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನ ನೀವು ಪಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂತದ್ದು. ಹೇಗಿರುತ್ತೆ ಅಂತ ನೋಡೋಣ. ಈ ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಬಾಟಮ್ ಆಫ್ ದ ಡೆಕ್ ಒಂದು 10 ಆಫ್ ಸೋರ್ಟ್ಸ್ ಬಂದಿರುತ್ತೆ. ಒಂದು ಪೇನ್ಫುಲ್ ಆಗಿರುವಂತ ಸಮಸ್ಯೆಗಳು ಏನಿತ್ತು ಇಲ್ಲೂ ಕೂಡ ಅದೇ ರೀಡಿಂಗ್. ಬಾಟಮ್ ಆಫ್ ದ ಡೆಕ್ ಕೂಡ ಒಂದು ಎಂಡಿಂಗ್ ಆಗೋ ಮೂಮೆಂಟ್ ಅಲ್ಲಿ ಇದೆ. ಒಂದಿಷ್ಟು ಲಾಸಸ್ ಆಗಿರ್ಬೋದು, ನಿಮ್ಗೆ ಒಂದಿಷ್ಟು ಕೆರಿಯರ್ ವಿಚಾರವಾಗಿ ಸಮಸ್ಯೆಗಳಾಗಿರ್ಬೋದು, ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು, ತುಂಬಾ ಪೇನ್ಗಳು, ಶಾಕಿಂಗ್ಗಳು, ಲಾಸ್ ಗಳನ್ನ ಯಾರೆಲ್ಲ ನೋಡಿದಿರಾ ಕೈಂಡ್ ಇನ್ಫಾರ್ಮೇಶನ್ ನಿಮ್ಗೆ ಒಂದು ರೀತಿಯಲ್ಲಿ ಎಲ್ಲ ಹೆಂಡ್ ಹಾಕೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂತದ್ದು. ಬಾಟಮ್ ಆಫ್ ದ ಡೆಕ್ ಒಂದು ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಬಂದಿರುವಂತದ್ದು ಡಿಸೆಂಬರ್ ತಿಂಗಳಲ್ಲಿ. ತುಂಬಾ ಇಲ್ಲಿ ಈ ಮಂತ್ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒಂದಿಷ್ಟು 3 ಜನ ವ್ಯಕ್ತಿಗಳಿಂದ ನಿಮ್ಗೆ ಏನೋ ಒಂದಿಷ್ಟು ಸಮಸ್ಯೆಗಳಾಗ್ಬೋದು, ನೋವು ಆಗ್ಬೋದು. ಸಮಸ್ಯೆಗಳೆಲ್ಲ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡುವಂತ ರೀತಿಯಲ್ಲಿ ಪ್ರೀತಿನ ಕೊಡದೇ ಇರ್ಬೋದು. ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರಾ, ತುಂಬಾ ಇಂಡಿಪೆಂಡೆಂಟ್ ಆಗಿರುವಂತ ವ್ಯಕ್ತಿ, ಸೋಷಿಯಲ್ ಗಳಲ್ಲಿ ತುಂಬಾ ಹಾರ್ಡ್ ವರ್ಕ್ ನ ಮಾಡಿರುವಂತ ವ್ಯಕ್ತಿ ನೀವು ಆಗಿರ್ತೀರಾ. ಮತ್ತೆ ಇಲ್ಲಿ ಕ್ರಿಯೇಟಿವಿಟಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ, ಲೈಫ್ ಪರ್ಪಸ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ. ನೀವು ಎಂತದ್ದೇ ಚಾಲೆಂಜಸ್ ಆಗಿ ಬಂದ್ರು ಕೂಡ ತುಂಬಾ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿ ತುಂಬಾ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿದ್ದೀರಾ ನೀವು ಅಂತ ಕೂಡ ಬಂದಿರುವಂತದ್ದು. ಎಲ್ಲೋ ಪ್ರಯಾಣಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಫ್ಯೂಚರ್ ಪ್ಲಾನಿಂಗ್ ಮಾಡಿ ಇಟ್ಟಿರ್ಬೋದು. ನೀವು ನಿಮ್ಮ ಪ್ರಯಾಣಗಳನ್ನ ಮುಂದುವರಿಸ್ತೀರಾ, ಟ್ರಾವೆಲ್ ಮಾಡ್ತೀರಾ ಅಂತ ಕೂಡ ಬಂದಿರುವಂತದ್ದು. ಎಲ್ಲೋ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಒಂದು ಗುಡ್ ಲಕ್ ಬರ್ತಾ ಇರುವಂತದ್ದು. ಔಟ್ಸೈಡ್ ಹೋಗುವಂತ ಸಾಧ್ಯತೆಗಳು ತುಂಬಾನೇ ಇದೆ. ಪ್ರೀತಿ ವಿಚಾರವಾಗಿ ರಿನ್ಯೂನಿಯನ್ ಕನೆಕ್ಷನ್ ಬರುವಂತದ್ದು. ಪಾರ್ಟ್ನರ್ ಜೊತೆ ನಿಮ್ಮ ಪಾರ್ಟ್ನರ್ ಜೊತೆ ಇಲ್ಲಿ ವೆರಿ ಪಾಸಿಟಿವ್ ಆಗಿ ಇರುವಂತದ್ದು, ರಿನ್ಯೂನಿಯನ್ ಆಗುವಂತದ್ದು. ಸೋಲ್ಮೇಟ್ ಕನೆಕ್ಷನ್ ಯಾರಿದ್ದೀರಾ, ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಯಾರು ಇಲ್ಲಿ ವೇಟ್ ಮಾಡ್ತಾ ಇದ್ರೆ ನಿಮ್ಮ ಪರ್ಸನ್ಗೋಸ್ಕರ ತುಂಬಾ ವರ್ಷಗಳಿಂದ ಮತ್ತೆ ಕನೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಿಷ್ಟು ತಾಳ್ಮೆಯಿಂದ ಇರಿ. ಒಂದು ದೇವಿಯ ಆರಾಧನೆಯನ್ನ ಮಾಡ್ಕೊಂಡಿರ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹೋಗುವಂತದ್ದು ಇರ್ಬೋದು, ಹೋಗ್ಬಿಟ್ಟು ಬನ್ನಿ ಅಂತ ಕೂಡ ಬಂದಿರುವಂತದ್ದು. ಮನೆ ದೇವರ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು, ಗುರುಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು, ಗುರುಗಳಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರ್ಬೋದು. ಪ್ರೀತಿ ವಿಚಾರವಾಗಿ ಗುರುಗಳಿಗೆ ಪ್ರಾರ್ಥನೆಯನ್ನ ಇಟ್ಟಿರುವಂತವ್ರಿಗೆ ಅದು ಕೂಡ ಆಗತ್ತೆ ಅಂತ ಬಂದಿರುವಂತದ್ದು. ಥರ್ಡ್ ಪಾರ್ಟಿಯಿಂದ ಸಿಚುವೇಶನ್ ಇಂದ
ಯಾರೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಅವ್ರಿಗೆ ಒಂದ್ ರೀತಿಯಲ್ಲಿ ಈ ಸಿಚುವೇಶನ್ ಬೇರೆ ರೀತಿಯಲ್ಲಿ ಮುಂದುವರಿಬಹುದು ಅಂತಾನೂ ಇದೆ. ಬಟ್ ಫ್ರೆಂಡ್ಶಿಪ್ ಇಂದ ಇಲ್ಲಿ ಥರ್ಡ್ ಪಾರ್ಟಿ ಆಗಿನೂ ಕೂಡ ಕಂಟಿನ್ಯೂ ಆಗ್ಬೋದು ಅಂತ ಬಂದಿರುವಂತದ್ದು. ತುಂಬಾ ಇಂಟೆಲಿಜೆಂಟ್ ಇದ್ದೀರಾ, ತುಂಬಾ ನಾಲೆಡ್ಜ್ ಇರುವಂತ ವ್ಯಕ್ತಿಗಳು. ಒಂದಿಷ್ಟು ಪಾಸ್ಟ್ ಲೈಫ್ ಇಂದು ಕೂಡ ಇದೆ. ನಿಮ್ಮ ಡ್ರೀಮ್ ಅಲ್ಲಿ ಯೂನಿವರ್ಸ್ ಕಡೆಯಿಂದ ಏನೋ ಒಂದು ಸಿಗ್ನಲ್ ಗಳು ನಿಮ್ಗೆ ಸಿಗ್ತಾ ಇರ್ಬೋದು. ದಯವಿಟ್ಟು ಅದನ್ನ ಆ ಸಿಂಬಾಲಿಕ್ ಏನಿದೆ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಅದು ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರುವಂತದ್ದು. ನಿಮ್ಗೆ ತುಂಬಾ ನಾಲೆಡ್ಜ್ ಇರುವಂತ ವ್ಯಕ್ತಿಗಳಾಗಿರ್ತೀರ. ಇಲ್ಲ ಒಂದ್ ರೀತಿಯಲ್ಲಿ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನ ಕೊಟ್ಟಿರ್ಬೋದು, ಇಲ್ಲ ವಿದ್ಯೆಗಳನ್ನ ಕಲ್ತಿರ್ಬೋದು, ಇದನ್ನ ಕಲಿಬೇಕು ಅಂತ ಅನ್ಕೊಂಡಿರ್ಬೋದು. ಈ ರೀಡಿಂಗ್ ಕೂಡ ನೀವು ಕಲಿಬೇಕು ಅಂತ ಅನ್ಕೊಂಡಿರುವಂತ ವ್ಯಕ್ತಿಗಳು ನೀವು ಆಗಿರ್ತೀರಾ ಅಂತ ಕೂಡ ಬಂದಿರುವಂತದ್ದು. ಈ ಮಂತ್ ಅಲ್ಲಿ ಆಲ್ಮೋಸ್ಟ್ ನಿಮ್ಮ ಸಮಸ್ಯೆಗಳೆಲ್ಲ ಹೆಂಡ್ ಆಗಿ ಪ್ರೀತಿ ವಿಚಾರವಾಗಿ, ಜಾಬ್ ವಿಚಾರವಾಗಿ, ಕೆರಿಯರ್ ವಿಚಾರವಾಗಿ ತುಂಬಾ ಸಕ್ಸಸ್ ಗಳನ್ನ ಕಾಣ್ತೀರಾ. ಈ ದಿನ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರುವಂತ ವಿಚಾರಗಳು ಈ ಮಂತ್ ಅಲ್ಲಿ ತುಂಬಾ ಯಶಸ್ಸನ್ನ ಪಡ್ಕೊಳ್ತೀರಾ ಅಂತ ಬಂದಿರುವಂತದ್ದು. ಯಾವ್ದೋ ದೇವಿಗೆ, ನಿಮ್ಮ ಮನೆ ದೇವರಿಗಾಗಿರ್ಬೋದು, ಹೆಣ್ಣು ದೇವರಿಗೆ, ಗಂಡು ದೇವರಿಗೆ ಹೋಗ್ ಬನ್ನಿ, ಮನೆ ದೇವ್ರನ್ನ ಪ್ರಾರ್ಥನೆನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂತದ್ದು. ಗೌರ್ಮೆಂಟ್ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಫ್ರೆಂಡ್ಸ್ ಕಡೆಯಿಂದ ಗೌರ್ಮೆಂಟ್ ಜಾಬ್ ಕೂಡ ಆಗುವಂತದ್ದು ಇದೆ. ಕೆಲವೊಂದು ವಿಚಾರವಾಗಿ ಇಲ್ಲಿ ನೀವ್ ಎಕ್ಸ್ಪೆಕ್ಟ್ ಆಗಿರದೇ ಇರುವಂತ ಒಂದಿಷ್ಟು ಸಿಚುವೇಶನ್ ಗಳು ನಡೀಬಹುದು. ಅದನ್ನ ಸರಿಯಾಗಿ ಸ್ಟ್ರಾಂಗ್ ಆಗಿ ತಗೊಳ್ಳಿ. ಫ್ರೆಂಡ್ಶಿಪ್ ಮಧ್ಯೆ ಇಲ್ಲಿ ಸೆಲೆಬ್ರೇಷನ್ ಕೂಡ ಬರ್ತಾ ಇರುವಂತದ್ದು. ಸೆಲೆಬ್ರೇಷನ್, ರಿನ್ಯೂನಿಯನ್, ತುಂಬಾ ಇಲ್ಲಿ ಫ್ರೆಂಡ್ಶಿಪ್ ಜೊತೆ ಪಾಸ್ಟ್ ಅಲ್ಲಿ ಹಳೆಯ ಸ್ನೇಹಿತರುಗಳ ಜೊತೆ ಮೀಟ್ ಆಗುವಂತದ್ದು, ಒಂದು ಪಾಸಿಟಿವ್ ಗುಡ್ ಎನರ್ಜಿ ಕೂಡ ನಿಮ್ಗೆ ಇರುತ್ತೆ. ಮತ್ತೆ ಕೆಲವರಿಗೆ ಇಲ್ಲಿ ಒಂದು ರೀತಿಯಲ್ಲಿ ಹಳೆ ಫ್ರೆಂಡ್ಸ್ ಕಡೆಯಿಂದ ಏನೋ ಜಾಬ್ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದವ್ರಿಗೆ, ಕೆಲವರಿಗೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು ಡಿಲೇ ಆಗ್ಬಹುದು ಅಂತ ಕೂಡ ಇದೆ. ಗೌರ್ಮೆಂಟ್ ಕೆಲಸ ಅಲ್ಲಿ ಏನೋ ತಗೊಳ್ಬೇಕು ಅನ್ಕೊಂಡಿರೋರಿಗೆ ಡಿಲೇ ಆಗುತ್ತೆ. ಅಟ್ಲೀಸ್ಟ್ 3 ಮಂತ್ ಆದ್ರೂ ಬೇಕಾಗ್ಬಹುದು. ಅದಾದ ನಂತರ ನಿಮ್ಗೆ ನಿಮ್ ಅನ್ಕೊಂಡಿರುವಂತ ಜಾಬ್ ಕೂಡ ಸಿಗುತ್ತೆ ಅಂತ ಬಂದಿರುವಂತದ್ದು. ಯೂನಿಕಾರ್ನ್ ಕಡೆಯಿಂದ ನಿಮ್ಗೆ ಏನ್ ಬ್ಲೆಸ್ಸಿಂಗ್ಸ್ ಇದೆ, ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಕೊನೆಯದಾಗಿ ವೃಷಭ ರಾಶಿಯವರಿಗೆ ಯೂನಿಕಾರ್ನ್ ಕಡೆಯಿಂದ ಕೇರಿಂಗ್ ಕಮ್ಯುನಿಟಿ ಅಂತ ಇದೆ. ಅಂದ್ರೆ ಇಲ್ಲೂ ಕೂಡ ಸೆಲೆಬ್ರೇಷನ್ ಬಂದಿದೆ, ಇಲ್ಲೂ ಕೂಡ ಸೆಲೆಬ್ರೇಷನ್ ಇದೆ, ಪಾರ್ಟಿ ಇದೆ, ಸೆಲೆಬ್ರೇಷನ್ ಇದೆ, ಪಾರ್ಟಿ ಇದೆ. ಈ ಹುಣ್ಣಿಮೆಯಲ್ಲಿ ಒಂದಿಷ್ಟು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಈ ಹುಣ್ಣಿಮೆಯಲ್ಲಿ ನಿಮ್ಗೆ ಒಂದ್ ರೀತಿಯಲ್ಲಿ ಏನೋ ಸೂಚನೆಗಳು ಸಿಗುತ್ತೆ, ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಕೂಡ ಬಂದಿರುವಂತದ್ದು. ನೈಟ್ ಹುಣ್ಣಿಮೆಯಲ್ಲಿ ಆಕಾಶ ನೋಡೋದಾದ್ರೆ ನೋಡಿ, ಅಲ್ಲಿಂದನೂ ಕೂಡ ನಿಮ್ಗೆ ಸಂದೇಶ ಸಿಗ್ಬೋದು. ಪಾರ್ಟಿ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಸಿಗುವಂತ ಚಾನ್ಸಸ್ ಇದೆ ಅಂತ ಕೂಡ ಬಂದಿರುವಂತದ್ದು. ಸೆಲೆಬ್ರೇಷನ್ ಮಾಡೋ ಜೊತೆ, ಪಾರ್ಟಿ ಜೊತೆ, ಫ್ರೆಂಡ್ಶಿಪ್ ಗಳು ಕನೆಕ್ಟ್ ಆಗೋ ಜೊತೆ, ಮತ್ತೆ ಒಂದ್ ರೀತಿಯಲ್ಲಿ ನಿಮ್ಗೆ ಕನೆಕ್ಟ್ ಆಗೋ ಟೈಮ್ ಅಲ್ಲಿ ನಿಮ್ಗೆ ಏನೋ ಸೂಚನೆಗಳು ಸಿಗ್ಬೋದು ಅಂತ ಬಂದಿರುವಂತದ್ದು. ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹಾರ್ಟ್ ಚಕ್ರ ಹೀಲ್ ಆಗುವಂತದ್ದು ಕೂಡ ಇದೆ. ಮತ್ತೆ ಒಂದು ಫರ್ಗಿವ್ನೆಸ್ ಮಾಡ್ಬೇಕಾಗಿರುವಂತದ್ದು, ಕೆಲವೊಂದು ವಿಚಾರಗಳಲ್ಲಿ ನಾವು ಲೆಟ್ ಗೋ ಮಾಡಿ ಮುಂದುವರಿಬೇಕು ಅಂತ ಕೂಡ ಬಂದಿರುವಂತದ್ದು. ಆ ವಿಚಾರವಾಗಿ, ರಿಲೇಶನ್ಶಿಪ್ ವಿಚಾರವಾಗಿ ತುಂಬಾ ಪೈನ್ ಅಲ್ಲಿ ನೀವಿದ್ರಿ ಅಂದ್ರೆ ಅದಕ್ಕೊಂದ್ ರೀತಿಯಲ್ಲಿ ಆ ಸ್ಟಕ್ ಇಂದ, ಆ ಕರ್ಮಗಳಿಂದ ಒಂದಿಷ್ಟು ಹೊರಗಡೆ ಬರ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂತದ್ದು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ಏನ್ ಹರ್ಟ್ ಆಗಿದೆ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ನೀವು. ಯೂನಿವರ್ಸ್ ಅದನ್ನ ನಿಮ್ಮಿಂದ ಭಾರವಾಗಿ ಕಟ್ಟಾಕಿರುವಂತದನ್ನ ತೆಗೆದು ಯೂನಿವರ್ಸ್ ತೆಗ್ದಿದ್ದಾರೆ ಅಂತ ಕೂಡ ಬಂದಿರುವಂತದ್ದು. ರಿಲೇಶನ್ಶಿಪ್ ವಿಚಾರವಾಗಿ ಒಂದಿಷ್ಟು ನಿಮ್ಮ ಸಮಯ ಸರಿ ಇರ್ಲಿಲ್ವಲ್ಲ, ಈ ವಿಚಾರವಾಗಿ ಸ್ವಲ್ಪ ಹೊರಗಡೆ ಬರ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂತದ್ದು. ತುಂಬಾ ಪವರ್ಫುಲ್ ಕಾರ್ಡ್ಗಳು ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ನ್ಯೂ ಆಪರ್ಚುನಿಟಿಗಳು ನಿಮ್ಗೆ ಬರ್ತಾ ಇರುವಂತದ್ದು. ಅದು ಸೇಮ್ ಇಲ್ಲೇ ಬಂದಿರುವಂತದ್ದು, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಒಂದು ನ್ಯೂ ಆಪರ್ಚುನಿಟಿಗಳು ಬರ್ತಾ ಇರುವಂತದ್ದು. ಎಂತ ಡಿಫಿಕಲ್ಟ್ ಆಗಿರುವಂತ ನಿಮ್ಮ ಲೈಫ್ ಅಲ್ಲಿ ಒಂದು ಸಡನ್ ಆಗಿ ಮ್ಯಾಜಿಕಲ್ ಡೋರ್ ಓಪನ್ ಆಗುವಂತದ್ದು ದಿನಗಳು ಇನ್ ಮುಂದಿನ ದಿನಗಳಲ್ಲಿ ಬರುತ್ತೆ. ನೀವು ಒಂದು ರೀತಿಯಲ್ಲಿ ಯೂನಿಕಾರ್ನ್ ನಿಮ್ಗೆ ಒಂದು ಒಳ್ಳೆ ದಾರಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಕಾಣಿಸ್ತಿರ್ಬೋದು, ಒಳ್ಳೆ ದಾರಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ತುಂಬಾ ಯಶಸ್ಸಿನ ಹಾದಿ ನಿಮ್ ಜೀವನಕ್ಕೆ ಬರ್ತಾ ಇರುವಂತದ್ದು. ಗಿಫ್ಟ್ ಬರುವಂತ ಚಾನ್ಸಸ್ಗಳು ತುಂಬಾ ಇದೆ. ಫೈನಾನ್ಷಿಯಲಿ ಆಗಿರ್ಬೋದು, ಪ್ರೀತಿ ವಿಚಾರವಾಗಿ ಆಗಿರ್ಬೋದು, ಮ್ಯೂಸಿಕಲ್ ವಿಚಾರವಾಗಿ ಆಗಿರ್ಬೋದು, ಏನೇ ಬಂದ್ರು ಕೂಡ ದಯವಿಟ್ಟು ಅದನ್ನ ಟ್ರೂಲಿ ನಂಬಿಕೆ ಇಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂತದ್ದು. ಯೂನಿಕಾರ್ನ್ ನಿಮ್ಗೆ ತುಂಬಾನೇ ಒಂದು ಮಿರಾಕಲ್ ರೀತಿಯಲ್ಲಿ ಗಿಫ್ಟ್ ಅನ್ನ ತಂದ್ಕೊಡ್ತಾ ಇರುವಂತದ್ದು. ತುಂಬಾ ಗಿಫ್ಟ್ಸ್ ಗಳು ನಿಮ್ ಜೀವನಕ್ಕೆ ಬರ್ತಾ ಇರುವಂತದ್ದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆ ಗಿಫ್ಟ್ ಗಳನ್ನ ತಗೊಳ್ಳಿ ಅಂತ ಕೂಡ ಬಂದಿರುವಂತದ್ದು.
ಒಂದು ಕಾಸ್ಮಿಕ್ ಡೈಮಂಡ್ ಅಂತ ಬಂದಿರುವಂತದ್ದು. ಅಂದ್ರೆ ನಿಮ್ಗೆ ಒಂದು ರೀತಿಯಲ್ಲಿ ನಿಮ್ಮ ಸ್ಪ್ರೆಡ್ ಅಂದ್ರೆ ನಿಮ್ ಸ್ಪ್ರೆಡ್ ಮಾಡ್ಬೇಕಾಗಿರುವಂತದ್ದು. ನಿಮ್ಮ ಹೋಪ್ ಏನಿದೆ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಟಕ್ ಎನರ್ಜಿಲಿ ಇರಬೇಡಿ. ಒಂದು ಜಾಯ್ಫುಲ್ ಆಗಿರುವಂತ ಒಂದು ಎಲಿಮಿನೇಟ್ ದ ವರ್ಡ್ ಅಂತ ಬಂದಿದೆ. ಅಂದ್ರೆ ನೀವು ನಿಮ್ಮ ಪ್ರೀತಿ ಆಗಿರ್ಬೋದು, ಒಂದು ರೀತಿಯಲ್ಲಿ ಸ್ಪ್ರೆಡ್ ಮಾಡೋದಾಗಿರ್ಬೋದು, ಅದನ್ನ ತುಂಬಾ ಮಾಡ್ಕೊಳ್ಳೋದ್ರಿಂದ ಒಂದಿಷ್ಟು ಈ ಪ್ರಪಂಚದಲ್ಲಿ ಒಂದಿಷ್ಟು ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂತದ್ದು. ಅವಾಯ್ಡ್ ಮಾಡ್ಕೊಳ್ಳಿ. ತುಂಬಾ ನಿಮ್ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ತುಂಬಾನೇ ಪಾಸಿಟಿವ್ ಆಗಿರುವಂತದ್ದು ಕೂಡ ನಿಮ್ ಜೀವನಕ್ಕೆ ಇಲ್ಲಿ ಬರ್ತಾ ಇರುವಂತದ್ದು. ದಯವಿಟ್ಟು ಅಕ್ಸೆಪ್ಟ್ ಮಾಡಿ. ಓಪನ್ ಟು ಅಬಂಡೆನ್ಸ್ ಬರ್ತಾ ಇರುವಂತದ್ದು. ನಿಮ್ಮ ನಂಬಿಕೆ ಏನಿದೆ, ಯೂನಿವರ್ಸ್ ನಿಮ್ಗೆ ಒಂದು ಅಕ್ಸೆಪ್ಟ್ ಅನ್ನ ಮಾಡ್ಕೊಳ್ಳಿ. ಪ್ರಾಸ್ಪರ್ಟಿ ಬರ್ತಾ ಇರುವಂತದ್ದು. ಬಿಲೀವ್ ಮಾಡಿ. ಇಷ್ಟು ದಿನ ಏನ್ ಬಿಲೀವ್ ಮಾಡ್ತಾ ಇದ್ರಿ, ಅಬಂಡೆನ್ಸ್ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಮನೆ ಸಿಗುವಂತದ್ದು, ಕಾರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕಾರ್ ಬರುವಂತದ್ದು, ಫೈನಾನ್ಷಿಯಲಿ ಯೋಚನೆ ಮಾಡ್ತಾ ಇದ್ರೆ ಫೈನಾನ್ಷಿಯಲಿ ಬರುವಂತದ್ದು, ತುಂಬಾನೇ ಲಕ್ಸುರಿ ಆಗಿರುವಂತ ಇದು ಇದಾಗಿರುತ್ತೆ. ಹಂಗಾಗಿ ನೀವು ಕಾಣಿಸ್ತಿರ್ಬೋದು ಇಲ್ಲಿ ಮನೆ, ಜಾಗಗಳು, ಬದಲಾವಣೆಗಳು, ಮತ್ತೆ ನೀವು ಎಕ್ಸ್ಪೆಕ್ಟೇ ಮಾಡಿಲ್ದೇ ಇರುವಂತ ಒಂದು ಹಣಗಳು ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹಂಗಾಗಿ ಓಪನ್ ಆಗಿ ರೆಡಿ ಆಗಿರಿ, ನಂಬಿಕೆಯಿಂದ ಇಟ್ಕೊಂಡಿರಿ. ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಅಬಂಡೆನ್ಸ್ ಬರ್ತಾ ಇರುವಂತದ್ದು. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅದಕ್ಕಿಂತ ಡಬಲ್ ನೀವ್ ಏನೇನ್ ಎಕ್ಸ್ಪೆಕ್ಟ್ ಮಾಡಿರ್ಬೋದು, ಮನೆ ಆಗಿರ್ಬೋದು ಅದ್ರ ಡಬಲ್ ಸಿಗುವಂತದ್ದು, ಪ್ರೀತಿ ಆಗಿರ್ಬೋದು ಅದ್ರ ಡಬಲ್ ಸಿಗುವಂತದ್ದು, ಚಿನ್ನ ಆಗಿರ್ಬೋದು, ಕಾರ್ ಆಗಿರ್ಬೋದು, ನೀವೇನೋ ಒಂದು ಇಟ್ಕೊಂಡಿದ್ರು ಕೂಡ ಅದಕ್ಕೆ ಡಬಲ್ ಆಗಿರುವಂತ ಆಫರ್ ನಿಮ್ಗೆ ಸಿಗ್ತಾ ಇರುವಂತದ್ದು. ಲಾಸ್ಟ್ ಒನ್, ಲಿಸನ್ ಟು ಯುವರ್ ಹಾರ್ಟ್ ಅಂತ ಬಂದಿದೆ. ಹಂಗಾಗಿ ನಿಮ್ಮ ಹಾರ್ಟ್ ಚಕ್ರ ಏನಿದೆ, ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ಹಾರ್ಟ್ ಚಕ್ರ ಏನಿದೆ ದಯವಿಟ್ಟು ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ನಿಮ್ಮ ಮನಸ್ಸಿನ ವಿಚಾರವಾಗಿ ತುಂಬಾ ಸಮಸ್ಯೆಗಳು ಜಾಸ್ತಿ ಇದೆ. ಪ್ರೀತಿ ವಿಚಾರವಾಗಿ ಇರ್ಬೋದು, ನಿಮ್ಗೆ ತುಂಬಾ ನೋವಾಗ್ತಿದೆ ಅಂತ ಅಂದ್ರೆ ನಿಮ್ಮ ಮನ್ಸನ್ನ ಕಂಟ್ರೋಲ್ ಅಲ್ಲಿ, ನಿಮ್ಮ ಹಾರ್ಟ್ ವಿಚಾರವಾಗಿ, ಉಸಿರಾಟದ ವಿಚಾರವಾಗಿ ಏನೋ ಸಮಸ್ಯೆಗಳಾಗ್ತಾ ಇದೆ. ದಯವಿಟ್ಟು ನಿಮ್ಮ ಶತ್ರುಗಳಿಂದ ತುಂಬಾ ಸಮಸ್ಯೆಗಳು ಹೆಚ್ಚಾಗಿರ್ಬೋದು. ಅದನ್ನ ಒಂದ್ ಸ್ವಲ್ಪ ಅದ್ರ ಕಡೆ ಹೆಚ್ಚು ಗಮನನ ಕೊಡೋದ್ರಿಂದನೂ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಿಮ್ಮ ಶತ್ರುಗಳು ನಿಮ್ಮ ಬುಡಕ್ಕೆ ಬಂದಿರಬಹುದು. ನಿಮ್ಮ ಸಮಸ್ಯೆಗಳಿಗೆ ದೊಡ್ಡದಾಗೋದಕ್ಕೆ ಅವರು ಕೂಡ ಕಾರಣ ಆಗಿರ್ಬೋದು. ಇಲ್ಲಿ ಸ್ನೇಕ್ ಕಾಣಿಸ್ತಾ ಇದೆ. ಸ್ನೇಕ್ ಬಂದು ಆಲ್ಮೋಸ್ಟ್ ಶತ್ರುಗಳ ಬಗ್ಗೆ ಹೇಳುತ್ತೆ. ಮತ್ತೆ ಗ್ರೀನ್ ಬಂದು ಫೈನಾನ್ಷಿಯಲ್ ವಿಚಾರವಾಗಿ ಹೇಳೋದ್ರಿಂದ ಇಲ್ಲಿ ಒಂದು ನಿಮ್ಗೆ ಮುಂದುವರಿಯೋದಕ್ಕೆ ಬಿಡದೇ ಇರೋ ರೀತಿಯಲ್ಲಿ ಅವರು ನಿಮ್ಮನ್ನ ಕಟ್ಟಾಕಿರ್ಬೋದು, ನೆಗೆಟಿವ್ ಮಾಡಿರ್ಬೋದು. ಹಾಗಾಗಿ ನಿಮ್ಗೆ ಸಿಗ್ಬೇಕಾಗಿರುವಂತದ್ದನ್ನ ಸಿಗೋವರೆಗೂ ಕೂಡ ನೀವು ಒಂದಿಷ್ಟು ನಿಮ್ಗೆ ಸಿಗ್ಬೇಕಾಗಿರುವಂತದ್ದನ್ನ ನೀವು ಸೇಫ್ ಝೋನ್ ಅಲ್ಲಿ ಇಟ್ಕೊಳ್ಳಿ. ಬಟ್ ಎಚ್ಚರಿಕೆಯಿಂದ ಇರಿ. ನಿಮ್ಮ ಶತ್ರುಗಳಿಂದ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಓಕೆ, ಥ್ಯಾಂಕ್ ಯು. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ಕೂಡ ಡಿಸೆಂಬರ್ ತಿಂಗಳ ರೀಡಿಂಗ್ ಇದಾಗಿರುತ್ತೆ. ವೃಷಭ ರಾಶಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೇದಾಗಿ. ಧನ್ಯವಾದಗಳು.